ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ನಾಳೆ ಡಿಕೆ ಶಿವಕುಮಾರ್ ವಿಕ್ಟರಿ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ರ್ಯಾಲಿ ನಡೆಯುತ್ತೆ. ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರತಿಜ್ಞೆ ಮಾಡಿದ ಬಳಿಕ ಉತ್ಸವ ಇರುತ್ತೆ. ಇದು ವಿಕ್ಟರಿ ರ್ಯಾಲಿ. ಲೋಕಭವನದಿಂದ ತೆರೆದ ಜೀಪಿನಲ್ಲಿ ವಿಜಯೋತ್ಸವದ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದಾರೆ. ಲೋಕಭವನದಿಂದ ವಿಧಾನಸೌಧದವರೆಗೆ ಡಿಕೆ ಶಿವಕುಮಾರ್ ಮೆರವಣಿಗೆ ಇರುತ್ತೆ. ಬಳಿಕ ಹೊಸ ಕಾಂಗ್ರೆಸ್ ಕಚೇರಿಗೆ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ನಾಳೆ ಕಾಂಗ್ರೆಸ್ ಭವನಕ್ಕೆ ಗುದ್ದಲಿ ಪೂಜೆ ನೆರವೇರುತ್ತೆ. ಗ್ಯಾರಂಟಿ ನ್ಯೂಸ್ಗೆ ಕಾಂಗ್ರೆಸ್ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಇದು. ನಾಳೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಲೋಕಭವನದಿಂದ ವಿಧಾನಸೌಧದವರೆಗೆ ನಡೆಯುವಂತ ವಿಕ್ಟರಿ ರ್ಯಾಲಿ ಬಳಿಕ ಹೊಸ ಕಾಂಗ್ರೆಸ್ ಕಚೇರಿಗೆ ಗುದ್ದಲಿ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿ. ಬೆಂಗಳೂರಿನಲ್ಲಿ ನಾಳೆ ವಿಕ್ಟರಿ ರ್ಯಾಲಿ ನಡೆಯಲಿದೆ. ಡಿಕೆ ಶಿವಕುಮಾರ್ ಅವರ ರ್ಯಾಲಿ ಮೊದಲು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮ. ತದನಂತರದಲ್ಲಿ ಲೋಕಭವನದಿಂದ ವಿಧಾನಸೌಧದವರೆಗೆ ಒಂದು ವಿಕ್ಟರಿ ಅಥವಾ ವಿಜಯ ರ್ಯಾಲಿ ನಡೆಯಲಿದೆ. ಕಾರ್ಯಕರ್ತ ಸಿಎಂ ಆಗ್ತಾ ಇರೋದು ಅಂತ ಆ ಒಂದು ವಿಜಯೋತ್ಸವ ನಡಿಬೇಕಲ್ಲ, ವಿಕ್ಟರಿ ಉತ್ಸವ ನಡಿಬೇಕಲ್ಲ. ಹಾಗಾಗಿ ನಾಳೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರ ಒಂದು ಮೆರವಣಿಗೆ ಅಥವಾ ರ್ಯಾಲಿ ಇರುತ್ತೆ. ಅದು ಲೋಕಭವನದಿಂದ ವಿಧಾನಸೌಧದವರೆಗೆ. ತದನಂತರದಲ್ಲಿ ಹೊಸ ಕಾಂಗ್ರೆಸ್ ಕಚೇರಿಗೆ ಗುದ್ದಲಿ ಪೂಜೆಯನ್ನ ಡಿಕೆ ಶಿವಕುಮಾರ್ ನೆರವೇರಿಸ್ತಾರೆ. ಈ ಗುದ್ದಲಿ ಪೂಜೆ ನೆರವೇರಿಸುವ ಸಂದರ್ಭದಲ್ಲಿ ಅವರು ಡಿಸಿಎಂ ಡಿಕೆ ಆಗಿರೋದಿಲ್ಲ, ಸಿಎಂ ಡಿಕೆ ಶಿವಕುಮಾರ್ ಆಗಿರ್ತಾರೆ. ನಾಳೆ ನಡೆಯುವಂತ ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ನೀವು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ನಾಳೆ ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಇದೆಲ್ಲ ನಡೆಯುತ್ತೆ.